ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಸಾಕಷ್ಟು ಕರೆ ಬರ್ತಾ ಇದೆ. ನಾವು ಶುಕ್ರ ಗ್ರಹದ ಬಗ್ಗೆ ಮಾತಾಡ್ತಿದ್ವಿ, ಹಾಗೇನೆ ನಿಮ್ಮ ಸಮಸ್ಯೆಗಳು, ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅಂತ ಕೂಡ ಹೇಳಿದ್ವಿ. ಈಗ ಉಮರ್ ಶಾ ಅವರು ತಾಳಿಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮರ್ ಶಾ ಅವರೇ. ನಮಸ್ತೆ ನಮಸ್ತೆ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಮಗನ ಹೆಸರನ್ನ ತಿಳಿಸಿ. ಯೂನುಸ್ ಮಕಾಂದಾರ್. ಓಕೆ, ಮೊಹಮ್ಮದ್ ಯೂನುಸ್ ಮಕಾಂದಾರ್. ಓಕೆ, ಹುಟ್ಟಿದ ದಿನಾಂಕ 2/7/1993. ಹಾ, ಟೈಮಿಂಗ್ 6:30 ಬೆಳಗ್ಗೆ. ಬೆಳಗ್ಗೆ 6:30. ಹಾಂ. ಸ್ಥಳ ತಿಳಿಸಿ ಸರ್. ತಾಳಿಕೋಟಿ. ತಾಳಿಕೋಟೆ. ಓಕೆ, ಗುರೂಜಿ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ಹಲೋ. ಹಲೋ, ನಮಸ್ತೆ. ಜೈ ಭುವನೇಶ್ವರಿ. ನಮಸ್ತೆ ಗುರುಜಿ. ಜೈ ಭುವನೇಶ್ವರಿ, ಮಾತನಾಡಿ. ನಾವು ತಾಳಿಕೋಟೆಯಿಂದ ಕೇಳ್ತಾ ಇದೀವಿ ರೀ. ಹೇಳಿ, ಮಾತನಾಡಿ. ಹಲೋ, ಮಾತನಾಡಿ. ಏನು ಪ್ರಶ್ನೆ ಏನು ಕೇಳಬೇಕು? ನಮ್ಮ ಮಗ ಏನೈತಿ ಸಿವಿಲ್ BE ಮಾಡಾಕತ್ತಿದ್ದ, ಇಂಜಿನಿಯರಿಂಗ್. ಹಾಂ, ಏನೋ ಒಟ್ಟು ವಿದ್ಯಾಭ್ಯಾಸ ಏನೈತಿ ಅವ್ನು ಸರಿಯಾಗಿ ನಡೆಸ್ತಾ ಇಲ್ಲ. ನೋಡಿ, ಜಾತಕದ ಪ್ರಕಾರ ಮಿಥುನ ಲಗ್ನದಲ್ಲಿ ಹುಟ್ಟಿರುವಂಥ ಜಾತಕವಿದು. ಯಾರ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಅಥವಾ ಇತರ ಪಾಪಗ್ರಹಗಳಿರ್ತಾರೆ ಅಂಥವರಿಗೆ ಕೆಲವೊಂದು ವಿದ್ಯೆ ವಿಚಾರ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು, ಬಹಳಷ್ಟು ವಿಘ್ನಗಳು ಬರುವಂಥದ್ದು, ತೊಂದರೆಗಳು ಬರುವಂಥದ್ದು, ಈ ಥರ ಯೋಗ ಫಲಗಳಿರುತ್ತೆ. ನೀವು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಪೂಜೆ ಆಗಲಿ, ಹವನ ಆಗಲಿ, ಇವನ್ನೆಲ್ಲ ನೀವು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರತ್ನಧಾರಣೆಯ ಪರಿಹಾರವನ್ನು ತಿಳಿಸ್ತೀನಿ ನೋಡಿ. ಬಲಗೈಯ ಕಿರುಬೆರಳಿಗೆ ಪಚ್ಚೆಯ ರತ್ನ, ಎಮರಾಲ್ಡ್ ಅಂತ ಕರಿತೀವಿ, ಆ ಪಚ್ಚೆಯ ರತ್ನವನ್ನು ಬೆಳ್ಳಿಯಲ್ಲಿ 3 ಕ್ಯಾರೆಟ್ನಷ್ಟು ಧಾರಣೆ ಮಾಡಿಸಿ, ಇದರಿಂದ ವಿದ್ಯೆಯಲ್ಲಿ ಬರುವಂಥ ಅಡಚಣೆಗಳು, ಕಷ್ಟಗಳು, ತೊಂದರೆಗಳು ಎಲ್ಲ ನಿವಾರಣೆಯಾಗಿ ಮುಂದಕ್ಕೆ ವಿದ್ಯೆ ಎಲ್ಲ ಪೂರ್ಣವಾಗಿ ಒಳ್ಳೆಯ ಕೆಲಸ ಸಿಗುತ್ತೆ. ಜಾತಕದ ಪ್ರಕಾರ ಸರ್ಕಾರಿ ನೌಕರಿ ಸಿಗುವಂಥ ಯೋಗವಿದೆ. ಅವಕಾಶಗಳು ಏನಾದರೂ ಇದ್ದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ. ಜೈ ಭುವನೇಶ್ವರಿ. ಧನ್ಯವಾದ ಉಮರ್ ಶಾ ಅವರೇ. ಈಗ ಕುಮಾರ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ. ಈಗ ನಾವು ಶುಕ್ರ ಗ್ರಹದ ಬಗ್ಗೆ ಮಾತನಾಡ್ತಾ ಇದ್ವಿ. ಎಷ್ಟು ವರ್ಷಗಳು ನಡೆಯುತ್ತೆ ಶುಕ್ರದಶೆ ಅನ್ನೋದು ಕೂಡ ಹೇಳಿದ್ರಿ. ಆ ಸಂದರ್ಭದಲ್ಲಿ ಒಳ್ಳೆ ಫಲನೇ ನಿರೀಕ್ಷಿಸಬಹುದಾ ಅಥವಾ ಯಾವ ಥರ ಇರುತ್ತೆ? ನೋಡಿ, ಶುಕ್ರದಶೆ ಚೆನ್ನಾಗಿದೆ ಅಂದರೆ ಖಂಡಿತವಾಗಿ ಒಳ್ಳೆ ಫಲವನ್ನು ಪಡಿತೀವಿ. ಯಾಕಂದರೆ ಶುಕ್ರನು ಸಂಪತ್ಕಾರಕ. ಸಂಪದ್ವಾಹನ ವಸ್ತ್ರಭೂಷಣ ನಿಧಿಂ ಅಂತ ಹೇಳಲ್ಪಟ್ಟಿದೆ ಶುಕ್ರನಿಗೆ. ನಮ್ಮ ಜೀವನದಲ್ಲಿ ಅಲ್ಲಿವರೆಗೆ ನಾವು ಏನು ಸುಖವನ್ನು ಕಾಣದೇ ಇದ್ದರೂ ಸಹ ಒಳ್ಳೆಯ ಶುಕ್ರದಶೆ ಏನಾದರೂ ಪ್ರಾರಂಭ ಆದರೆ ನಿಜವಾಗಿ ಒಳ್ಳೆಯದಾಗ್ತದೆ. ವಿವಾಹ ಆಗದವರಿಗೆ, ಅವಿವಾಹಿತರಿಗೆ ವಿವಾಹ ಯೋಗ ಆಗ್ತದೆ. ಆಮೇಲೆ ಹಣಕಾಸಿನ ತೊಂದರೆಗಳಿದ್ದರೂ, ಎಷ್ಟೋ ತೊಂದರೆಗಳಿರ್ಬೋದು, ಶುಕ್ರದಶೆ ಪ್ರಾರಂಭವಾದರೆ ಸಾಕು ಅದೃಷ್ಟ ಕುಲಾಯಿಸಿಬಿಡುತ್ತೆ. ಏನೇ ಪ್ರಾಬ್ಲಮ್ ಇರ್ಬೋದು, ಏನೇ ತೊಂದರೆ ಇರ್ಬೋದು ಅಲ್ಲಿವರೆಗೆ. ಆದರೆ ಶುಕ್ರದಶೆ ಪ್ರಾರಂಭ ಆದರೆ ಆ ವ್ಯಕ್ತಿ ಅದೃಷ್ಟವಂತನಾಗ್ತಾನೆ. ಶುಕ್ರದಶೆಯಲ್ಲಿ ಆರ್ಥಿಕವಾಗಿ ಬಹಳಷ್ಟು ಶುಭ ಯೋಗ ಹೊಂದುವಂಥ ಯೋಗ. ಆಮೇಲೆ ಮದುವೆ ಆಲ್ರೆಡಿ ಆಗಿದ್ದರೆ ವಿವಾಹ ಜೀವನದಲ್ಲಿ ಅತ್ಯಂತ ಶುಭ ಫಲಗಳೇ ಇರುತ್ತೆ. ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಆಪತ್ತುಗಳಿಲ್ಲದೆ, ನಷ್ಟ ಏನು ಕಷ್ಟಗಳು ಏನೂ ಬರೋದಿಲ್ಲ ಜೀವನದಲ್ಲಿ. ಈ ಥರ ಇರುತ್ತೆ. ಆಮೇಲೆ ಶುಕ್ರನ ಇದರಲ್ಲಿ ಬಹಳಷ್ಟು ಸುಖಜೀವಿ ಆಗ್ತಾನೆ ಮನುಷ್ಯ ಅಂತ. ಐಷಾರಾಮಿ ಜೀವನ ಅಂದರೆ ಐಷಾರಾಮಿ ವಾಹನಗಳನ್ನು ಹೊಂದುವಂಥ ಯೋಗ. ಆಮೇಲೆ ಬಹಳಷ್ಟು ಒಂದು ಪ್ರಸಿದ್ಧಿ ಹೊಂದುವಂಥ ಯೋಗ. ಮತ್ತು ಶುಕ್ರ ಚೆನ್ನಾಗಿದ್ದವರಿಗೆ ಕವಿತಾ ಶಕ್ತಿ ಇರುತ್ತದೆ ಅಂತ ಶಾಸ್ತ್ರ. ಅವರು ಕವಿಗಳಾಗ್ಬೋದು. ಅವರಿಗೆ ಒಂದು ಕವಿತೆಯನ್ನು ಬರೆಯುವಂಥದ್ದು, ಕವಿ ಕಲ್ಪನೆಯ ಒಂದು ದೃಷ್ಟಿಕೋನ, ವಿಲಾಸಿ ಜೀವನ ಅಂತ ಏನು ಕರಿತೀವಿ ಆ ಥರ ಇರುತ್ತೆ. ಹಾಗಾಗಿ ಶುಕ್ರನ ದಶೆ ಬಂದಾಗ ಒಟ್ಟಾರೆಯಾಗಿ ಹೇಳೋದಾದರೆ ಅತ್ಯಂತ ಸುಖ ಜೀವನ ಆಗ್ತದೆ. 20 ವರ್ಷಗಳಷ್ಟು ಸಮಯ ಬಹಳಷ್ಟು ಸುಖದಿಂದ, ನೆಮ್ಮದಿಯಿಂದ, ಜೀವನದಲ್ಲಿ ಯಾವುದೇ ಕಷ್ಟಗಳಿಲ್ಲದೆ ಜೀವನ ಮಾಡುವ ಹಾಗೆ ಆಗುತ್ತೆ. ಈಗ ಶುಕ್ರನನ್ನ ಸಂತೋಷ ಪಡಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪೂಜೆಗಳನ್ನ ಮಾಡಬೇಕು? ಬಹಳಷ್ಟು ಪೂಜೆಗಳಿದೆ. ಮುಖ್ಯವಾಗಿ ಶುಕ್ರವಾರದ ದಿವಸ ಮಾಡುವಂತಹ ಅನೇಕ ಅನುಷ್ಠಾನಗಳಿದೆ. ಆದರೆ ಇಲ್ಲಿ ಒಂದು ವಿಷಯ ಹೇಗೆ ಅಂದರೆ ಪ್ರತಿಯೊಬ್ಬರ ಜಾತಕವು ಬೇರೆ ಬೇರೆ ಆಗಿರ್ತದೆ. ಈಗ ಒಂದೇ ಸಮಯದಲ್ಲಿ ಹುಟ್ಟಿರುವಂತಹ ಜಾತಕದವರು ಕೂಡ ಆ ಒಂದು ಅಕ್ಷಾಂಶ ರೇಖಾಂಶ ಸ್ಥಳದ ಬದಲಾವಣೆ ಆಗೋದ್ರಿಂದ 1 ಡಿಗ್ರಿಯಷ್ಟು ವ್ಯತ್ಯಾಸ ಬಂದಾಗ ಒಬ್ಬರ ಜಾತಕದಲ್ಲಿ ಇರುವಂಥ ಫಲ ಇನ್ನೊಬ್ಬರ ಜಾತಕದಲ್ಲಿ ಇರೋದಿಲ್ಲ. ಅದಕ್ಕೆ ಶುಕ್ರನಿಗೆ ಸಂಬಂಧಪಟ್ಟಂಥ ಪರಿಹಾರಗಳಾಗಲಿ, ಧನಕ್ಕೆ ಆರ್ಥಿಕ ಅನುಕೂಲತೆಗೆ ಇರುವಂಥ ಪರಿಹಾರಗಳೇ ಆಗಲಿ, ಪ್ರತಿಯೊಂದು ಜಾತಕವನ್ನು ನೋಡಿ ಆ ಜಾತಕಕ್ಕೆ ಏನು ಸಂಬಂಧಪಟ್ಟ ಹಾಗೆ ಗ್ರಹಗತಿಗಳಿದೆ, ಶುಕ್ರನು ಯಾವ ಗ್ರಹದಿಂದ ಪೀಡಿತನಾಗಿದ್ದಾನೆ ಅಥವಾ ಯಾವ ಸ್ಥಾನದಲ್ಲಿದ್ದು ಶುಕ್ರನಿಗೆ ತೊಂದರೆ ಉಂಟಾಗಿರುವಂಥದ್ದು, ಈ ಥರ ಎಲ್ಲ ನೋಡಿಕೊಂಡು ನಾವು ಪರಿಹಾರಗಳು ಮಾಡಬೇಕು. ಯಾಕಂದರೆ ಬೀಜ ಮಂತ್ರಗಳು ಅಂತ ಏನು ಕರೀತೇವೆ, ಅದು ಎಲ್ಲ ಬೀಜ ಮಂತ್ರಗಳು ಎಲ್ಲರಿಗೆ ಅನ್ವಯ ಆಗೋದಿಲ್ಲ. ಕೆಲವರ ಶರೀರಕ್ಕೆ ಕೆಲವೊಂದು ಅಕ್ಷರಗಳು ಆಗ್ತದೆ, ಕೆಲವೊಂದು ವ್ಯಕ್ತಿಗಳಿಗೆ ಕೆಲವೊಂದು ಮಂತ್ರಗಳು ಮಾತ್ರ ಫಲಿಸುತ್ತೆ, ಕೆಲವೊಂದು
ವಿಪರೀತ ಫಲವನ್ನು ಅಂದರೆ ವಿರುದ್ಧ ಫಲವನ್ನು ಕೂಡ ನೀಡ್ಬೋದು. ಹಾಗಾಗಿ ಜ್ಯೋತಿಷ್ಯಾದವರು ಅವರವರ ಜಾತಕವನ್ನು ನೋಡಿ ಸರಿಯಾಗಿರುವಂತಹ ಒಂದು ಮಂತ್ರೋಪದೇಶವನ್ನು ಮಾಡಿ ಆ ಮಂತ್ರವನ್ನು ಅವರು ನಿತ್ಯವೂ ಪಠಣೆ ಮಾಡ್ತಾ ಬಂದರೆ ಖಂಡಿತವಾಗಿ ಶುಕ್ರನ ಅನುಗ್ರಹ ಪಡಿಬೋದು. ಈಗ ಸಾಮಾನ್ಯವಾಗಿ ನೋಡೋದಾದರೆ ಧನಲಕ್ಷ್ಮಿಯ ಸ್ತೋತ್ರ ಇದೆ. ಕಿರೀಟ ಮುಕುಟೋಪೇತಾಂ ಸ್ವರ್ಣವರ್ಣ ಸಮನ್ವಿತಾಂ ಸರ್ವಾಭರಣ ಸಂಯುಕ್ತಾಂ ಸುಖಾಸನ ಸಮನ್ವಿತಾಂ ಅಂತ ಒಂದು ಬರುತ್ತೆ. ಈ ಮಂತ್ರವನ್ನು ಎರಡೂ ಬದಿಗಳಲ್ಲಿ ಶುಕ್ರನ ಬೀಜ ಮಂತ್ರ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಮೂಲ ಮಂತ್ರವೂ ಇದೆ. ಅದರ ಜೊತೆಯಲ್ಲಿ ಲಕ್ಷ್ಮಿಯ ಬೀಜ ಮಂತ್ರ ಶ್ರೀಂ ಅನ್ನುವಂತಹ ಬೀಜ ಮಂತ್ರವನ್ನು ಸೇರಿಸಿ ಸಂಪುಟೀಕರಣ ರೀತಿಯಲ್ಲಿ ಇದನ್ನು ಏನಾದರೂ ಪಠಣೆ ಮಾಡಿದರೆ ಆ ವ್ಯಕ್ತಿಗೆ ಬಹಳಷ್ಟು ಒಂದು ಅದೃಷ್ಟ ಒಲ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೃಷ್ಟವಂತನಾಗಲಿಕ್ಕೆ ಪ್ರಾರಂಭವಾಗ್ತದೆ ಜೀವನದಲ್ಲಿ. ಹೀಗಾಗಿ ಶುಕ್ರನಿಗೆ ಸಂಬಂಧಪಟ್ಟಿರುವಂಥ ಧನಲಕ್ಷ್ಮಿಯ ಮಂತ್ರವನ್ನು ಪ್ರತಿ ದಿವಸ ಶುಕ್ರವಾರದ ದಿವಸ ಎರಡೂ ಕಡೆಗಳಲ್ಲಿ ಆ ಶ್ರೀಂ ಬೀಜಾಕ್ಷರ ಮಂತ್ರವನ್ನು ಇದು ಮಾಡಿ ಪಠಣೆ ಮಾಡಿದರೆ ಶುಭ. ಹಾಗೆ ಭುವನೇಶ್ವರಿಯ ಯಂತ್ರ ನೋಡಿ, ಯಂತ್ರದ ವಿಚಾರವಾಗಿ ನಾನು ಮುಂದಿನ ಸಂಚಿಕೆಗಳಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಯಂತ್ರಗಳು ಈಗ ಅಚ್ಚಿನಲ್ಲಿ ಮಾಡಿರುವಂಥದ್ದಾಗಲಿ ಈ ಥರ ಯಂತ್ರಗಳಲ್ಲ. ಮನುಷ್ಯನು ಒಂದು ಸಿದ್ಧಿಯನ್ನು ಹೊಂದಿರುವಂಥ ವ್ಯಕ್ತಿಯು ಯಾವ ವ್ಯಕ್ತಿಗೋಸ್ಕರ ನಾವು ಯಂತ್ರ ಅಥವಾ ಇದನ್ನು ಚಕ್ರವನ್ನು ಬರೀತೀವೋ ಅದನ್ನು ಕೈಯಲ್ಲಿ ಬರೀಬೇಕು. ಕೈಯಲ್ಲಿ ಬರೆದಿರುವಂತಹ ಯಂತ್ರಗಳು ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿರುವಂಥದ್ದು. ಇವು ಮಾತ್ರ ಪ್ರಯೋಜನ ಆಗುವಂತಹ ಯಂತ್ರಗಳು. ಯಾವ ವ್ಯಕ್ತಿಗೆ ಈಗ ಶುಕ್ರನ ತೊಂದರೆ ಇದ್ದರೆ ಭುವನೇಶ್ವರಿ ಯಂತ್ರ ಬರೀಬೋದು, ಲಕ್ಷ್ಮಿಯ ಯಂತ್ರ ಬರೀಬೋದು, ಅಥವಾ ಕುಬೇರ ಯಂತ್ರ ಬರೀಬೋದು, ಸ್ವರ್ಣಾಕರ್ಷಣ ಭೈರವ ಯಂತ್ರ ಬರೀಬೋದು. ಈ ಥರ ಆರ್ಥಿಕ ಅನುಕೂಲತೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಾವಿರಾರು ಯಂತ್ರಗಳಿದೆ, ಚಕ್ರಗಳಿದೆ, ಬೀಜಾಕ್ಷರ ಮಂತ್ರಗಳಿದೆ. ಇದನ್ನೆಲ್ಲ ಬರೆದು ಅದನ್ನು ಆ ಮನುಷ್ಯನು ಪೂಜೆ ಮಾಡಿದರೆ ಅಥವಾ ಅವರ ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ಪೂಜಿಸ್ತಾ ಬಂದರೆ ಧನ ಯೋಗ ಅವರಿಗೆ ಪ್ರಾರಂಭವಾಗ್ತದೆ, ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಗಳು ನೆಲೆಸ್ತದೆ ಅಂತ ಶಾಸ್ತ್ರದಲ್ಲಿದೆ. ಆ ಯಂತ್ರಗಳನ್ನ ಪೂಜೆ ಮಾಡೋದು ಅಂತ ಹೇಳಿದ್ರೆ ಅದು ಎಷ್ಟು ಅವಧಿ ಕಾಲ ಮಾಡಬೇಕಾಗುತ್ತೆ? ಜೀವನ ಪೂರ್ತಿ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಧನಾತ್ಮಕ ಶಕ್ತಿಯನ್ನು ಉಂಟು ಮಾಡುವಂತಹ ವಸ್ತು ಮನೆಯಲ್ಲಿದ್ದರೆ ಜೀವನ ಪೂರ್ತಿ ಅದು ಶುಭವನ್ನೇ ಕೊಡುತ್ತೆ. ಹಾಗೆ ಶಾಸ್ತ್ರೀಯವಾಗಿ ಬರೆದು ತಯಾರಿಸಿ ಸಿದ್ಧಿಪಡಿಸಿರುವಂತಹ ಯಂತ್ರಗಳಿಂದ ಶುಭವಾಗ್ತದೆ. ಇನ್ನು ಶುಕ್ರನ ಫಲ ಯಾರಿಗೆ ಸಿಗ್ತಾ ಇರೋದಿಲ್ಲ ಅಂಥವರು ರತ್ನಧಾರಣೆಯ ಮೂಲಕವೂ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೋದು. ವಿಶೇಷತಃ ವಜ್ರ ಎಲ್ಲರಿಗೆ ಕೂಡಿ ಬರೋದಿಲ್ಲ. ವಜ್ರ ಧಾರಣೆ ಮಾಡಿ ಅಂದರೆ ಯಾರಿಗೆ ಅದು ಕೂಡಿ ಬರೋದಿಲ್ಲೋ ಅಂಥವ್ರು ಧಾರಣೆ ಮಾಡಿ ಜೀವನದಲ್ಲಿ ಕೇರ್ ಆಫ್ ಫುಟ್ಪಾತ್ ಆಗಿ ನಾನು ನೋಡಿದ್ದೀನಿ. ಎಲ್ಲ ಕಳ್ಕೊಂಡು ರಾಜಜೀವನದ ರಾಜವೈಭವದ ಜೀವನವನ್ನು ಕಳೆದುಕೊಂಡು ಏನೂ ಇಲ್ಲದೆ ಪ್ರತಿಯೊಂದು ದಿವಸದ ಅನ್ನಕ್ಕೂ ಕಷ್ಟಪಡುತ್ತಿರುವಂತಹ ನಾನು ಒಂದು ಜಾತಕಗಳನ್ನು ಕೂಡ ನೋಡಿದ್ದೀನಿ. ಶುಕ್ರನ ರತ್ನವಾಗಿರುವಂತಹ ವಜ್ರವನ್ನು ಧಾರಣೆ ಮಾಡಬೇಕಾದ್ರೆ ಬಹಳಷ್ಟು ಜಾಗರೂಕರಾಗಿರಬೇಕು. ನಮ್ಮ ಜಾತಕಕ್ಕೆ ಅದು ಹೊಂದತ್ತಾ ಇಲ್ವೋ ನೋಡಿಕೊಂಡೇ ಧಾರಣೆ ಮಾಡಬೇಕು. ಸುಮ್ಮನೆ ವೃಷಭ ರಾಶಿ ತುಲಾ ರಾಶಿ ಅಂತ ಹೇಳ್ಕೊಂಡು ವಜ್ರ ಧಾರಣೆ ಮಾಡೋದಲ್ಲ. ಜಾತಕದಲ್ಲಿ ಲಗ್ನ ಯಾವುದು, ಆ ಗ್ರಹಸ್ಥಿತಿ ಯಾವುದು ನೋಡಿಕೊಂಡು ನಾವು ಅದನ್ನು ಧಾರಣೆ ಮಾಡಿದರೆ ಒಳಿತು. ಓಕೆ ವೀಕ್ಷಕರೇ, ಜಾತಕ ಫಲ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ.